ಇಡೀ ಪ್ರಪಂಚ 2025ಕ್ಕೆ ಗುಡ್ ಬೈ ಹೇಳಿ 2026 ಸ್ವಾಗತ ಮಾಡಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಇಡೀ ವಿಶ್ವದಾದ್ಯಂತ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇದೀಗ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿರುವುದು. ನಗರದ ಬ್ರಿಗೇಡ್ ರೋಡ್, MG ರೋಡ್ ಸೇರಿ ಇಡೀ ನಗರವೇ ಜಗಮಗಿಸ್ತಾ ಇದೆ. ಇಡೀ ನಗರ ಹಬ್ಬದ ವಾತಾವರಣ. 2026 ಬರಮಾಡಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಎಲ್ಲರೂ ಕೂಡ. ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. 20,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. 6,000ಕ್ಕೂ ಹೆಚ್ಚು CCTV ಕ್ಯಾಮೆರಾ ಅಳವಡಿಕೆ ಆಗಿದೆ. ಪ್ರಮುಖ ಪ್ರದೇಶಗಳಲ್ಲಿ ವಾಚ್ ಟವರ್ಗಳಿಂದ ನಿಗಾವಹಿಸಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಕೆಲವೊಂದಿಷ್ಟು ಟೆಂಟ್ಗಳನ್ನು ಕೂಡ ಓಪನ್ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಮಹಿಳೆಯರ ಸುರಕ್ಷತೆಗೆ ಪೊಲೀಸರು ವಿಶೇಷ ಗಮನವನ್ನು ಕೊಟ್ಟಿದ್ದಾರೆ. ಹೆಚ್ಚುವರಿ ಮಹಿಳಾ ಸಿಬ್ಬಂದಿಯನ್ನು ಮಾಡಿಕೊಂಡಿದ್ದಾರೆ. ಮಹಿಳಾ ಸ್ಕ್ವಾಡ್ಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಚೆನ್ನಮ್ಮ ಸ್ಕ್ವಾಡ್ಗಳನ್ನು ಇದಕ್ಕಾಗಿಯೇ ಮೀಸಲಿರಿಸಲಾಗಿದೆ. ಸೇಫ್ಟಿ ಐಲ್ಯಾಂಡ್ ನೇಮಕ ಆಗಿದೆ. ವುಮೆನ್ ಶೆಲ್ಟರ್ಗಳು ಮತ್ತು ಸಹಾಯವಾಣಿ ವ್ಯವಸ್ಥೆ. 66 ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕಿಂಗ್ ಪಾಯಿಂಟ್ಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ವಿದ್ಯುತ್ ಅಲಂಕಾರದಿಂದ MG ನಗರ, ಬ್ರಿಗೇಡ್ ರೋಡು, ಸ್ಟ್ರೀಟ್ ಈ ಎಲ್ಲ ಭಾಗಗಳು, ಕೋರಮಂಗಲ, ಎಲೆಕ್ಟ್ರಾನ್ ಸಿಟಿ, ಇಡೀ ನಗರವೇ ಹಬ್ಬದ ವಾತಾವರಣದಲ್ಲಿ ಇದೀಗ ಮಿಂದೆದ್ದಿರೋದು. ಅನೇಕ ಜನ ಬರ್ತಾರೆ ಸೆಲೆಬ್ರೇಷನ್ಗೆ. 10 ಲಕ್ಷ ಜನ ಸೇರುವ ಅಂದಾಜಿದೆ. ಯಾವುದೇ ಅಹಿತಕರ ಘಟನೆಗಳ ಆಗಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ರಾತ್ರಿ 2 ಗಂಟೆಯ ತನಕವೂ ಕೂಡ 2 ಗಂಟೆ 45 ನಿಮಿಷದ ತನಕ ಮೆಟ್ರೋ ಇರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ವಿಶೇಷವಾದಂಥ BMTC ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅದಾದ ನಂತರ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಆಗಿದೆ. ಪಬ್ ಮತ್ತು ಬಾರ್ಗಳಿಗೆ ಅವರದ್ದೇ ಆದಂಥ ಪ್ರತ್ಯೇಕವಾದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಹೊರಡಿಸಲಾಗಿದೆ. ಅಗ್ನಿ ಸುರಕ್ಷತಾ ನಿಯಮಗಳನ್ನು ಕಾಪಾಡಿಕೊಳ್ಳಬೇಕು. ಮಧ್ಯರಾತ್ರಿ 1 ಗಂಟೆಯ ತನಕ ಮಾತ್ರ ಪಾರ್ಟಿಗಳಿಗೆ ಆಯೋಜನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಸ್ನೇಹಿತರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆ, ಕುಟುಂಬಸ್ಥರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆ. ಎಷ್ಟು ಜಾಗ ಇದೆಯೋ ಅದೇ ಪರಿಪ್ರಮಾಣದಲ್ಲಿ ಜನರನ್ನು ಬಿಡಬೇಕು. ಹೀಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, 2025ಕ್ಕೆ ಗುಡ್ ಬೈ ಹೇಳೋದಕ್ಕೆ ಕೆಲವು ಗಂಟೆ ಬಾಕಿ. ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮೂಡ್ ಹೇಗಿದೆ? ಯಾವೆಲ್ಲ ಸಿದ್ಧತೆಗಳಾಗ್ತಾ ಇದೆ? ಖಂಡಿತ ಪ್ರವೀಣ್, ಬೆಂಗಳೂರು ಪೊಲೀಸರು ಈ ಸಲ ಭಾರಿ ಭದ್ರತೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಬ್ರಿಗೇಡ್ ರಸ್ತೆ, MG ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಬಹುತೇಕ ಭದ್ರತೆ. ಯಾಕಂದ್ರೆ ಪ್ರತಿ ವರ್ಷ ಏನಾದ್ರೂ ಒಂದು ಅಂದ್ರೆ ಮಹಿಳೆಯರು ಕುಡಿದು ಒಂದು ಆಚೆ ಈಚೆ ಹೋಗುವಾಗ ಘಟನೆಗಳು ನಡೆಯುವಂತದ್ದು, ಈ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯುತ್ತೆ. ಇದು ಒಂದು ಬೆಂಗಳೂರು ಕಮಿಷನರ್ಗೆ ಆಗಿರ್ಬೋದು, GBA ಕಮಿಷನರ್ಗೆ ಕಪ್ಪು ಚುಕ್ಕೆ ಆಗುತ್ತೆ. ಅಷ್ಟು ಮಾತ್ರವಲ್ಲದೆ ಸರ್ಕಾರಕ್ಕೆ ಕೂಡ ಇದೊಂದು ಕಪ್ಪು ಚುಕ್ಕೆ. ಸೊ ಈ ನಿಟ್ಟಿನಲ್ಲಿ ಬಹುತೇಕವಾಗಿ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ. MG ರಸ್ತೆ ಬರುವವರಿಗೆ ಅನಿಲ್ ಕುಂಬ್ಳೆ ಸರ್ಕಲ್ LIC ಬಿಲ್ಡಿಂಗ್ ನಿಂದ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೇನೆ ಚರ್ಚ್ ಸ್ಟ್ರೀಟ್ ಗೆ ಬರುವವರಿಗೆ KC ದಾಸ್ ರಸ್ತೆ ಮಾರ್ಗವಾಗಿ ಬರ್ಬೇಕು. ಅಂದ್ರೆ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಹಾಗೇನೆ CCTV ಫುಟೇಜ್ ಗಳನ್ನ ಕೂಡ ಹೆಚ್ಚುವರಿಯಾಗಿ ಅಳವಡಿಕೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಈ ಬಾರಿ ಒಟ್ಟು 6,000ಕ್ಕೂ ಹೆಚ್ಚು CCTV ಅಳವಡಿಕೆ ಮಾಡಲಾಗಿದೆ. ಅಲ್ಲದೆ ಬ್ರಿಗೇಡ್ ರಸ್ತೆ ಖಾಸಗಿ ಹೋಟೆಲ್ ನಲ್ಲಿ ತಾತ್ಕಾಲಿಕ ಕಮಾಂಡ್ ಸೆಂಟರ್, ಅಂದ್ರೆ ಪ್ರತಿ ಬಾರಿ ಏನೇ ಬೆಂಗಳೂರಿನ CCTV ಅನ್ನ ಮಾನಿಟರಿಂಗ್ ಮಾಡೋದು ಬೆಂಗಳೂರಿನ ಕಮಿಷನರ್ ಪೊಲೀಸ್ ಅಂದ್ರೆ ಕಚೇರಿಯಲ್ಲೇ. ಆದ್ರೆ ಈ ಬಾರಿ ಅಂದ್ರೆ 6,000ಕ್ಕೂ ಹೆಚ್ಚು CCTV ಅಳವಡಿಕೆ ಮಾಡಿದ್ದಾರೆ. ಅದನ್ನ ಅಲ್ಲೇ ಮಾನಿಟರಿಂಗ್ ಮಾಡ್ತಾರೆ. ಅಂದ್ರೆ ಏನಾದ್ರೂ ಘಟನೆಗಳು ನಡೆದಾಗ ತಕ್ಷಣ CCTV ಫುಟೇಜ್ ಮೂಲಕ ಪತ್ತೆ ಮಾಡೋದಕ್ಕೆ ಸುಮಾರು 50ರಿಂದ 100 ಮೀಟರ್ ಅಂತರದಲ್ಲಿ CCTV ಕೂಡ ಇರುವಂತದ್ದು. ಅದು ಕೂಡ AI ತಂತ್ರಜ್ಞಾನ ಆಧಾರಿತ CCTV ಅಳವಡಿಕೆ ಮಾಡಲಾಗಿದೆ. ಹಾಗೇನೆ ಸಿವಿಲ್ ಪೊಲೀಸರು, KSRTC, ಹಾಗೇನೆ ಹೋಮ್ ಗಾರ್ಡ್ಸ್, ಸಿವಿಲ್ ಡಿಫೆನ್ಸ್ ಸೇರಿ ಸುಮಾರು 3,000 ಜನ ಪೊಲೀಸ್ ಅಧಿಕಾರಿಗಳ ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಅಗ್ನಿಶಾಮಕ ಸಿಬ್ಬಂದಿ, ಆಂಬ್ಯುಲೆನ್ಸ್ ಮತ್ತು ವಾಟರ್ ಜೆಟ್ ಗಳನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಪ್ರಮುಖವಾಗಿ ಸೆಲೆಬ್ರೇಟರ್ ರೆಸ್ಪಾನ್ಸಿಬಿಲಿಟಿ ಎನ್ನುವ QR ಕೋಡ್ ಅನ್ನ ಕೂಡ ಪೊಲೀಸರು ಅಳವಡಿಕೆ ಮಾಡಿರುವಂತದ್ದು. ಅಂದ್ರೆ QR ಕೋಡ್ ಮೂಲಕ ಬೆಂಗಳೂರು ಸಿಟಿ ಪೊಲೀಸ್ ವೆಬ್ಸೈಟ್ ಅನ್ನ ಕೂಡ ತಲುಪಬಹುದು. ಒಂದು ವೇಳೆ ಆ ಪೊಲೀಸರು ತಕ್ಷಣ ಏನಾದ್ರೂ ಘಟನೆಗಳು ನಡೆದಾಗ ಸಿಕ್ಕಿಲ್ಲ ಅಂದ್ರೆ ಆ QR ಕೋಡ್ ಅನ್ನ
ಸ್ಕ್ಯಾನ್ ಮಾಡ್ಬೋದು, ಅಥವಾ ಅಲ್ಲೇ ಮಹಿಳಾ ಹೆಲ್ಪ್ ಡೆಸ್ಕ್ ಆಗಿರ್ಬೋದು, ವಾಚ್ ಟವರ್, ಹಾಗೇನೆ ಪೊಲೀಸ್ ಪಾಯಿಂಟ್ ಅನ್ನ ಕೂಡ ಇಟ್ಟಿರುವಂತದ್ದು. ಸೊ ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಪಾಯಿಂಟ್ ಮೂಲಕ ಅಂದ್ರೆ ಜನರು ತಲುಪೋದಕ್ಕೆ ಒಂದು ಅವಕಾಶವನ್ನ ಕೂಡ ಕಲ್ಪಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಕಬ್ಬನ್ ರಸ್ತೆ ಇರ್ಬೋದು, ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬಳಿ ಓಲಾ ಉಬರ್ ಕ್ಯಾಬ್ಗಳು ಕೂಡ ಲಭ್ಯವಾಗಿರುತ್ತೆ. ಯಾಕಂದ್ರೆ ಈಗಾಗಲೇ 2 ಗಂಟೆವರೆಗೆ ಮೆಟ್ರೋ ಅನ್ನ ಕೂಡ ಬಿಟ್ಟಿದ್ದಾರೆ. ಆದ್ರೂ ಕೂಡ ಟೈಮ್ಸ್ ಎಲ್ಲರಿಗೂ ಕೂಡ ಅವರ ಮನೆ ಹತ್ರ ಮೆಟ್ರೋಗಳು ಇರಲ್ಲ. ಸೊ ಈ ಕಾರಣಕ್ಕಾಗಿ ಕಬ್ಬನ್ ರಸ್ತೆ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬಳಿ ಓಲಾ ಉಬರ್ ಕ್ಯಾಬ್ಗಳ ಒಂದು ಲಭ್ಯ ಕೂಡ ಇರುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹಾಗೇನೆ ಶಿವಾಜಿನಗರ BMTC ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆ, UB ಸಿಟಿ ಫಸ್ಟ್ ಫ್ಲೋರ್ ಏನಿದೆ, ಗರುಡ ಮಾಲ್, ಇಲ್ಲಿ ಒಂದು ವಾಹನ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಯಾಕಂದ್ರೆ ಬ್ರಿಗೇಡ್ ರೋಡ್ ಆಗಿರ್ಬೋದು, MG ರೋಡ್ಗೆ ಬಹುತೇಕ ಮಂದಿ ಅಲ್ಲಿ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಬರ್ತಾರೆ ಹೊಸ ವರ್ಷದ. ಈ ಸಂದರ್ಭದಲ್ಲಿ ಬಹುತೇಕ ಮಂದಿ ತಮ್ಮ ಸ್ವತಃ ಗಾಡಿಗಳನ್ನ ಕೂಡ ತರುವ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಪಾರ್ಕಿಂಗ್ ವ್ಯವಸ್ಥೆಗಳು ಇರಲ್ಲ. ಸೊ ಈ ಕಾರಣಕ್ಕಾಗಿ ರಾಜಭವನ ರಸ್ತೆ, CTO ಜಂಕ್ಷನ್ ಅಲ್ಲಿ ಎಲ್ಲೂ ಕೂಡ ಪಾರ್ಕಿಂಗ್ ಮಾಡಬಾರ್ದು. ಸೊ ಈಗಾಗಲೇ ನಿಗದಿತ ಸ್ಥಳ ಅಂದ್ರೆ ಶಿವಾಜಿನಗರ BMTC ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು, UB ಸಿಟಿ ಫಸ್ಟ್ ಫ್ಲೋರ್, ಹಾಗೇನೆ ಗರುಡ ಮಾಲ್ಗಳಲ್ಲಿ ಒಂದು ಅಂದ್ರೆ ಪಾರ್ಕಿಂಗ್ ನ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ವಿಶೇಷವಾಗಿ ಸಾರಿಗೆ ಸಚಿವರು BMTC ವಿಶೇಷ ಸೇವೆಯನ್ನು ಕೂಡ ಒದಗಿಸಿರುವಂತದ್ದು. ಬನ್ನೇರುಘಟ್ಟಕ್ಕೆ ತೆರಳುವ ಬಸ್ಗಳು ಆಶೀರ್ವಾದಂ ಜಂಕ್ಷನ್ ಬಳಿ ಲಭ್ಯವಾಗುತ್ತೆ. ಹಾಗೇನೆ ಬನಶಂಕರಿ ನೈಸ್ ರೋಡ್ ಜಂಕ್ಷನ್, ಸುಂಕದಗಟ್ಟೆ ಹೋಗುವ ಬಸ್ಗಳು ಅನಿಲ್ ಕುಂಬ್ಳೆ ಸರ್ಕಲ್ ನಿಂದ ಲಭ್ಯವಾಗುತ್ತೆ. ಹಾಗೇನೆ ರಿಚ್ಮಂಡ್ ರಸ್ತೆ ಮಾರ್ಗವಾಗಿ ಸುಂಕದಗಟ್ಟೆ ತೆರಳುವ ಬಸ್ಗಳು ಒಪೆರಾ ಜಂಕ್ಷನ್ ಡೆಕತ್ಲಾನ್ ಬಳಿಯಿಂದ ಲಭ್ಯವಾಗುತ್ತೆ. ಹಾಗೇನೆ ಮಾರತಹಳ್ಳಿ ಮಾರ್ಗದ ಬಸ್ಗಳು ಹಾಸ್ಮೆಟ್ ಆಸ್ಪತ್ರೆಯಲ್ಲಿ ಸಿಗುತ್ತೆ. ಪ್ರಮುಖವಾಗಿ BMTC ಹೆಚ್ಚುವರಿ ಬಸ್ಗಳನ್ನ, ಯಾಕಂದ್ರೆ ಮೆಟ್ರೋ ಒಂದು ವೇಳೆ ರಶ್ ಆದ್ರೆ BMTC ಬಸ್ ಅನ್ನ ಕೂಡ ಬಳಕೆ ಮಾಡ್ಕೊಳ್ಳಿ ಅಂತ ಸಾರಿಗೆ ಇಲಾಖೆಯನ್ನು ಕೂಡ ಸುತ್ತೋಲೆ ಕೊಟ್ಟಿರುವಂತದ್ದು. ಹಾಗೇನೆ 10 ನಿಮಿಷ ಬದಲಾಗಿ 8 ನಿಮಿಷಕ್ಕೊಮ್ಮೆ ಇವತ್ತು ಮೆಟ್ರೋ ಸಂಚಾರ ಮಾಡುತ್ತೆ. 2 ಮೆಟ್ರೋ ನಿಲ್ದಾಣಕ್ಕೆ ಖಾಲಿ ಮೆಟ್ರೋ ಅಂದ್ರೆ ರೈಲುಗಳು ಕೂಡ ಬರುತ್ತೆ. ಇವತ್ತು ಯಾವುದೇ ರೀತಿಯಾದಂತಹ ಟೋಕನ್ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ನಾವು ನಮ್ಮ ಮೊಬೈಲ್ ಅಲ್ಲಿ ಸ್ಕ್ಯಾನರ್ ಕೋಡ್ ಅನ್ನ ಬಳಸಿ ಅಥವಾ ನಮ್ಮಲ್ಲಿ ಒಂದು ವೇಳೆ ಕಾರ್ಡ್ ಇದ್ರೆ ಅದನ್ನ ಬಳಕೆ ಮಾಡ್ಬೇಕನ್ನೋ ಒಂದು ಮನವಿಯನ್ನ ಕೂಡ BMRCL ಮಾಡಿರುವಂತದ್ದು. ಸೊ ಸಂಜೆ 4ರಿಂದ ಮಧ್ಯರಾತ್ರಿ 3ರವರೆಗೆ ಹಲವು ಕಡೆ ಪಾರ್ಕಿಂಗ್ ನಿಷೇಧವನ್ನ ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಟ್ರಿನಿಟಿ ರೋಡ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಸರ್ಕಲ್ ಆಗಿರ್ಬೋದು, ಕಾವೇರಿ ಎಂಪೋರಿಯಂ ನಿಂದ ಒಪೆರಾ ಜಂಕ್ಷನ್ ಆಗಿರ್ಬೋದು, ಬ್ರಿಗೇಡ್ ರಸ್ತೆ ಜಂಕ್ಷನ್ ಇಂದ ಸೆಂಟ್ ಮಾರ್ಕ್ಸ್ ರೋಡ್ ಜಂಕ್ಷನ್ ಅಲ್ಲಿ ಫುಲ್ ಟ್ರಾಫಿಕ್ ಅಂದ್ರೆ ಅಲ್ಲಿ ಆಗೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಒಂದು ನಿಷೇಧವನ್ನ ಕೂಡ ಸಂಜೆ 4ರಿಂದ ಏರಲಾಗುತ್ತೆ. ಒಟ್ಟಾರೆ ಹೇಳ್ಬೇಕಾದ್ರೆ ಪ್ರಮುಖವಾಗಿ ಮತ್ತೊಂದಂದ್ರೆ ಯಾರು ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾರೆ, ಹೌದು ಹೊಸ ವರ್ಷಾಚರಣೆ ಬರಮಾಡಿಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಜನತೆ ತಯಾರಿಯನ್ನ ನಡೆಸಿದ್ದಾರೆ. ಆದ್ರೆ ಇದೇ ಮೋಜು ಮಸ್ತಿಯಲ್ಲಿ ಬಹುತೇಕ ಮಂದಿ ಪಬ್ಗೆ ಹೋಗಿ ಕುಡಿದು ವಾಹನ ಚಲಾವಣೆ ಮಾಡುವಂತದ್ದು. ಈ ಸಂದರ್ಭದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಜೊತೆಗೆ ಡ್ರಗ್ಸ್ ತಪಾಸಣೆಯನ್ನು ಕೂಡ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಮುಜುಗರ ತರುವಂತಹ ವಿಚಾರ ಒಂದು ನಡೆದಿದೆ. ಮಹಾರಾಷ್ಟ್ರ ಪೊಲೀಸ್ ಇಲ್ಲಿ ಬಂದು ಡ್ರಗ್ಸ್ ಅನ್ನ ಕೂಡ ಜಪ್ತಿ ಮಾಡಿರುವಂತದ್ದು. ಈ ಕಾರಣಕ್ಕಾಗಿ ಇದೊಂದು ಗೃಹ ಇಲಾಖೆಗೆ ಕೂಡ ಒಂದು ಕಪ್ಪು ಚುಕ್ಕೆ. ಸೊ ಈ ಕಾರಣಕ್ಕಾಗಿ ಇವತ್ತು ಕೂಡ ಬಹುತೇಕ ಡ್ರಗ್ಸ್ ಸಪ್ಲೈ ಆಗುವ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಪ್ರತಿ ವರ್ಷ ಡ್ರಂಕ್ ಅಂಡ್ ಡ್ರೈವ್ ಮಾತ್ರ ಚೆಕ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಡ್ರಂಕ್ ಅಂಡ್ ಡ್ರೈವ್ ಜೊತೆಗೆ ಡ್ರಗ್ಸ್ ತಪಾಸಣೆ ಕೂಡ ಒಂದು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗೇನೆ ವಾಹನಗಳಲ್ಲಿ ಹೈ ಡೆಸಿಬಲ್ ಸ್ಪೀಕರ್ ಗಳನ್ನ ಕೂಡ ನಿಷೇಧ ಮಾಡಿದ್ದಾರೆ. ಕೆಲವರು ಕುಡಿದು ಅಂದ್ರೆ ಹೈ ಆಗಿ ವಾರ್ನ್ ಮಾಡುವಂತದ್ದು ಈ ರೀತಿಯಾದಂತಹ ಘಟನೆ ಮಾಡ್ತಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ಪ್ರವೀಣ್, ಸಿಲಿಕಾನ್ ಸಿಟಿ ಹೊಸ ವರ್ಷಾಚರಣೆ ಬರಮಾಡಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿದೆ. ಅದೇ ರೀತಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರ ಹಾಗೇನೆ GBA ಕೈ ಜೋಡಿಸ್ಕೊಂಡು ಅಂದ್ರೆ ಯಾವುದೇ ರೀತಿಯಾದಂತಹ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲಾ ರೀತಿಯ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಪ್ರವೀಣ್, ಎಸ್ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.